Hare Krishna, I'm Sunita Sunel with you in 2-minute Mahabharata stories. We'll continue chapter 12, verse 7 of Bhagavad Gita. Let us chant. Tesam aham samuddharta mrityu samsara sagarat bhavami nachirat patha Maya Vishita Chetasam. Let us see the translation. After explaining both form and formless path of worship, here we see Sri Krishna's big promise to devotees. He tells, for those whose minds are fixed on me, O Partha, I swiftly become the deliverer from the ocean of birth and death. But those who dedicate all actions to me as supreme and worship me with single-pointed devotion, meditating on me, for them I quickly become the savior from the ocean of samsara. Thank you. Good day to all of you. ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 ಶ್ಲೋಕ 7. ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಬಂಧನಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಈ ಶ್ಲೋಕದ ಭಾವಾರ್ಥ: ನನ್ನಲ್ಲೇ ಮನಸ್ಸನ್ನು ನೆಟ್ಟವರಾಗುವರು ಅಂತಹ ಭಕ್ತರನ್ನು ನಾನು ಮೃತ್ಯುರೂಪವಾದ ಸಂಸಾರದಿಂದ ಮೇಲೆತ್ತುವೆನು. ಈ ಪ್ರಕಾರವಾದ ಪ್ರೇರಣೆ ಮತ್ತು ವಿಧಿಗಳ ಬಗ್ಗೆ ಯೋಗೇಶ್ವರನಾದ ಕೃಷ್ಣನು ಹೇಳುವನು. ಹೀಗೆ ನಿರತನಾಗಿರುವ ಪರಿಶುದ್ಧ ಭಕ್ತನನ್ನು ವಿಳಂಬವಿಲ್ಲದೆ ತಾನು ಭವಸಾಗರದಿಂದ ಪಾರು ಮಾಡುವುದಾಗಿ ಪರಮಪ್ರಭುವು ಇಲ್ಲಿ ವಾಗ್ದಾನ ಮಾಡುತ್ತಾನೆ. ಯೋಗಾಭ್ಯಾಸದಲ್ಲಿ ಮುಂದುವರಿದವರು ಸಂಕಲ್ಪ ಮಾಡಿ ಆತ್ಮವನ್ನು ತಾವು ಇಚ್ಛಿಸುವ ಯಾವುದೇ ಲೋಕಕ್ಕೆ ವರ್ಗಾಯಿಸಬಲ್ಲರು. ಇತರರು ಬೇರೆ ಬೇರೆ ರೀತಿಗಳಲ್ಲಿ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಭಕ್ತನ ಮಟ್ಟಿಗೆ ಸ್ವತಃ ಪ್ರಭುವೇ ಅವನನ್ನು ಕರೆದುಕೊಳ್ಳುತ್ತಾನೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ತನ್ನನ್ನು ಆಧ್ಯಾತ್ಮಿಕ ಗಗನಕ್ಕೆ ವರ್ಗಾಯಿಸಿಕೊಳ್ಳಲು ಭಕ್ತನು ಬಹು ಅನುಭವಿಯಾಗಬೇಕಾಗಿಲ್ಲ.